ಓಂ ಶರವಣ ಭವಾಯ ನಮಃ. ಸ್ಕಂದೋತ್ಪತ್ತಿಯ ಶ್ಲೋಕವನ್ನು ಕೇಳುವ ಮೊದಲು ಭಗವಾನ್ ಕಾರ್ತಿಕೇಯನ ಜನ್ಮ ರಹಸ್ಯದ ರೋಚಕ ಕಥೆಯೊಂದು ಕೇಳೋಣ. ವಿವಾಹದ ಬಳಿಕ ಭಗವಾನ್ ಶಿವ ಹಾಗೂ ಪಾರ್ವತಿ ದೇವಿಯರು ಗಂಧಮಾದನ ಪರ್ವತದಲ್ಲಿ ವೈವಾಹಿಕ ಜೀವನವನ್ನು ಸಂತಸದಿಂದ ನಡೆಸುತ್ತಿದ್ದರು. ಒಂದು ಬಾರಿ ಸತಿಪತಿಯರಿರುವರು ಆತ್ಮೀಯವಾದ ರಸಮಯ ಕ್ಷಣಗಳನ್ನು ಆನಂದಿಸುತ್ತಿದ್ದಾಗ ಶಿವನ ಶರೀರದಿಂದ ಮಹತ್ತರವಾದ ದ್ರವಬಿಂದುವು ಭೂಮಿಯ ಮೇಲೆ ಉತ್ಪಾತಗೊಂಡಿತು. ಆ ದ್ರವದಿಂದ ಶಾಖವು ಅಪಾರ ಪ್ರಮಾಣದಲ್ಲಿ ಹೊರಹೊಮ್ಮತೊಡಗಿತು ಹಾಗೂ ಶಾಖವು ಇಡೀ ಜಗತ್ತನ್ನೇ ಅಗ್ನಿಜ್ವಾಲೆಗಳಿಂದ ನುಂಗಿ ಹಾಕುವ ಬೆದರಿಕೆಯನ್ನು ಮುಂದೊಡ್ಡಿತು. ಬ್ರಹ್ಮ ಹಾಗೂ ವಿಷ್ಣುವಿನ ಸಲಹೆಯ ಮೇರೆಗೆ ಅಗ್ನಿಯು ಭಿಕ್ಷುಕನೋರ್ವನ ಮಾರುವೇಷದಲ್ಲಿ ಭೂಮಿಗೆ ಬಂದು ಆ ಶಕ್ತಿಶಾಲಿಯಾದ ದ್ರವಬಿಂದುವನ್ನು ನುಂಗಿಬಿಡುತ್ತಾನೆ. ಇದರಿಂದ ಪಾರ್ವತಿಯು ಅವಮಾನಿತಳಾದಳು. ಆಕೆಯು, ನೀನು ಅಸಹ್ಯ ವಸ್ತುಗಳನ್ನು ನುಂಗಿಬಿಡುವ ಸರ್ವಭಕ್ಷಕನಾಗು. ನೀನೀಗ ನುಂಗಿರುವ ಆ ಪ್ರಬಲ ದ್ರವಬಿಂದುವು ನಿನ್ನ ಶರೀರದಲ್ಲಿ ಸಹಿಸಲಾಸಾಧ್ಯವಾದ ಉರಿಯನ್ನುಂಟು ಮಾಡಲಿ ಎಂದು ಅಗ್ನಿದೇವನನ್ನು ಶಪಿಸುತ್ತಾಳೆ. ಆ ಕೂಡಲೇ ಅಗ್ನಿದೇವನು ತನ್ನ ಶರೀರದಲ್ಲಿ ಸಹಿಸಲಾರದ ಉರಿಯನ್ನು ಅನುಭವಿಸಲಾರಂಭಿಸುತ್ತಾನೆ. ತನ್ನ ಈ ಬಾಧೆಯನ್ನು ಕೊನೆಗೊಳಿಸುವುದಕ್ಕಾಗಿ ಅಗ್ನಿದೇವನು ಶಿವನ ಮೊರೆ ಹೊಕ್ಕನು. ನೀನೀಗ ನುಂಗಿರುವ ನನ್ನ ಶರೀರಕ್ಕೆ ಸೇರಿದ ಆ ಪ್ರಬಲ ದ್ರವಬಿಂದುವನ್ನು ಸ್ತ್ರೀಯೋರ್ವಳ ಗರ್ಭಕೋಶದೊಳಗೆ ವರ್ಗಾಯಿಸಿದ್ದಲ್ಲಿ ನೀನು ಈ ಬಾಧೆಯಿಂದ ಪಾರಾಗುವೆ ಎಂದು ಭಗವಾನ್ ಶಿವನು ಅಗ್ನಿದೇವನಿಗೆ ತಿಳಿಸುತ್ತಾನೆ. ಅಗ್ನಿದೇವನು ಯಾರೂ ವಾಸಿಸದ ಏಕಾಂತ ಸ್ಥಳವೊಂದಕ್ಕೆ ತೆರಳುತ್ತಾನೆ ಹಾಗೂ ಅಲ್ಲಿ ಸೂಕ್ತ ಸ್ತ್ರೀಯೋರ್ವಳ ಆಗಮನವನ್ನು ನಿರೀಕ್ಷಿಸುತ್ತಾ ಕಾಲ ಕಳೆಯಲಾರಂಭಿಸುತ್ತಾನೆ. ಭೀಕರ ಚಳಿಯ ಬಾಧೆಯಿಂದ ನಡುಗುತ್ತಿರುವ 6 ಕೃತ್ತಿಕೆಯರ ಆಗಮನವನ್ನು ಅಗ್ನಿದೇವನು ಅಲ್ಲಿ ಕಂಡುಕೊಳ್ಳುತ್ತಾನೆ. ಅಗ್ನಿದೇವನು ಶಿವನ ಪ್ರಬಲ ಬಿಂದುವನ್ನು ಆ 6 ಜನ ಕೃತ್ತಿಕೆಯರ ಗರ್ಭಕೋಶದೊಳಗೆ ವರ್ಗಾಯಿಸುತ್ತಾನೆ. ಅವರೆಲ್ಲರೂ ಗರ್ಭಿಣರಾಗುತ್ತಾರೆ. ಈ 6 ಜನ ಕೃತ್ತಿಕೆಯರ ಪತಿಯಂದರಿಗೆ ಈ ಸಂಗತಿಯು ತಿಳಿಯಲ್ಪಟ್ಟಾಗ ಈ ಎಲ್ಲ ಕೃತ್ತಿಕೆಯರು ಗಗನದಲ್ಲಿ ತಾರೆಗಳಾಗಿ ನಕ್ಷತ್ರಪುಂಜದ ರೂಪದಲ್ಲಿ ಇರುವಂತೆ ಅವರನ್ನು ಶಪಿಸಿಬಿಡುತ್ತಾರೆ. ಹೀಗೆ ನಕ್ಷತ್ರಪುಂಜವಾಗಿ ರೂಪಾಂತರಗೊಳ್ಳುವುದಕ್ಕೆ ಮೊದಲು ಕೃತ್ತಿಕೆಯರು ಭ್ರೂಣಗಳನ್ನು ಹಿಮಾಲಯ ಪರ್ವತದಲ್ಲಿ ಗರ್ಭಪಾತ ಮಾಡಿಕೊಳ್ಳುತ್ತಾರೆ. ಪವಿತ್ರಳಾದ ಗಂಗಾಮಾತೆಯು ಈ ಭ್ರೂಣಗಳನ್ನು ಸರವಣ ಎಂದು ಕರೆಯಲ್ಪಡುವ ಒಂದು ನಿರ್ಜನ ಪ್ರದೇಶಕ್ಕೆ ಸಾಗಿಸುತ್ತಾಳೆ. ಕೆಲ ಕಾಲದ ಬಳಿಕ ಭಗವಾನ್ ಕಾರ್ತಿಕೇಯನು ಜನಿಸುತ್ತಾನೆ. ಕಾರ್ತಿಕೇಯನು 6 ಜನ ತಾಯಂದಿರಿಗೆ ಜನಿಸಿದವನಾಗಿರುವುದರಿಂದ ಆತನಿಗೆ 6 ಶಿರಗಳಿರುತ್ತವೆ. ಷಡಾನನ ಅಥವಾ ಷಣ್ಮುಖ ಅಂತಲೂ ಕರೀತಾರೆ. ಈತನು ಶರವಣನೆಂಬ ಪ್ರದೇಶದಿಂದ ಜನಿಸಿದ್ದಾದ್ದರಿಂದ ಈತನಿಗೆ ಇರುವ ಮತ್ತೊಂದು ಹೆಸರೇ ಶರವಣ ಭವ. ಕಥಾನಕದ ಇತರ ಕೆಲವೊಂದು ಆವೃತ್ತಿಗಳ ಪ್ರಕಾರ ಅಗ್ನಿದೇವನು ಶಿವನ 3ನೆಯ ಕಣ್ಣಿನಿಂದ ಪತನಗೊಂಡ 6 ಕಿಡಿಗಳನ್ನು ತನ್ನೊಳಗೆ ಸಾಗಿಸಿರುತ್ತಾನೆ. ಪ್ರಬಲ ದ್ರವಬಿಂದುವನ್ನಲ್ಲ. ಈ ಕಿಡಿಗಳು ಸರವಣನ ಒಂದು ಸರೋವರದಲ್ಲಿ ಸಂಗ್ರಹಗೊಳ್ಳುತ್ತದೆ. ಈ ಕಿಡಿಗಳಿಂದಲೇ ತಾವರೆಯ ಸಹಿತ 6 ಶಿಶುಗಳ ಜನನವಾಗುತ್ತದೆ. ಅಲ್ಲಿಗೆ ಆಗಮಿಸುವ ಕೃತ್ತಿಕೆಯರು ಈ ಶಿಶುಗಳ ಲಾಲನೆ ಪಾಲನೆ ಮಾಡುತ್ತಾರೆ. ಶಿವಪಾರ್ವತಿಯರ ಶರವಣಕ್ಕೆ ಆಗಮಿಸಿದಾಗ ಪಾರ್ವತಿ ದೇವಿಯು ಆ ಎಲ್ಲ ಶಿಶುಗಳನ್ನು ಸಹ ತನ್ನ ತೋಳುಗಳಲ್ಲಿ ಬಾಚಿಕೊಂಡು ಆ ಎಲ್ಲ ಶಿಶುಗಳನ್ನು ಏಕೀಕರಣಗೊಳಿಸುತ್ತಾಳೆ. ಇದರಿಂದ ಒಂದೇ ಶಿಶುವು 6 ಶಿರಗಳನ್ನು ಪಡೆಯುವಂತಾಗುತ್ತದೆ. ಓಂ ಶ್ರೀ ಶರವಣ ಭವಾಯ ನಮಃ. ಈ ಕುಮಾರ ಸಂಭವ ಅಥವಾ ಕಾರ್ತಿಕೇಯನ ಅಥವಾ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ರಹಸ್ಯವಾದ ಜನ್ಮ ವೃತ್ತಾಂತವನ್ನು ಅಥವಾ ಈ ಶ್ಲೋಕಗಳನ್ನು ಹೇಳಿಕೊಳ್ಳುವುದರಿಂದ ದಿನಲೂ ಪಠಿಸುವುದರಿಂದ ನಾಗದೋಷ ನಿವಾರಣೆ ಆಗುತ್ತದೆ, ಮಂಗಳ ಗ್ರಹನ ಅನುಗ್ರಹವಾಗುತ್ತದೆ. ಗರ್ಭಿಣಿ ಸ್ತ್ರೀಯರು ಕೇಳಬೇಕು. ಇದನ್ನು ವಂಶಾಭಿವೃದ್ಧಿಯಾಗುತ್ತದೆ, ಮಕ್ಕಳಿಗೆ ವಿದ್ಯೆ ದೊರೆಯುತ್ತದೆ, ನಾಯಕತ್ವ, ಕಾರ್ಯಸಿದ್ಧಿ, ಕುಂಡಲಿನಿ ಶಕ್ತಿ ಜಾಗೃತಿಯಾಗುತ್ತದೆ. ಕೊನೆಗೆ ಸ್ಕಂದಲೋಕ ಪ್ರಾಪ್ತಿ ಎಂಬುದು ಫಲಶ್ರುತಿಯಲ್ಲಿ ತಿಳಿಸಲಾಗಿದೆ. ಈಗ ಸ್ಕಂದೋತ್ಪತ್ತಿಯ ಶ್ಲೋಕಗಳನ್ನು ಕೇಳೋಣ. ಓಂ ಶ್ರೀ ಶರವಣ ಭವಾಯ ನಮಃ. ತಪ್ಯಮಾನೆ ತಪೋ ದೇವೇ ದೇವಾಸರ್ಷಿಗಣಾಪುರ ಸೇನಾಪತಿಮಭೀಪ್ಸಂತ ಪಿತಾಮಹಮುಪಾಗಮನ್
ततो ब्रुवन् सुरा सर्वे भगवन्तं पितामहं प्रणिपत्य शुभं वाक्यं सेन्द्रासाग्निपुरोगमा। यो न सेनापतिर्देवा दत्तो भगवता पुरा तपः परममस्थाय तप्यते स्म सहो मया। यदत्रानन्तरं कार्यं लोकानां हितकाम्यया संविदत्स्वाविधानज्ञा त्वं हि न परमागतिः। देवतानं वचा श्रुत्वा सर्वलोकपितामहः सान्त्वयन्माधुरैर्वाक्यैस्त्रिदशानीडमब्रवीत्। शैलपुत्र्या यदुक्तं तन्न प्रजा सन्तु पत्नीषु तस्य वचनमक्लिष्टं सत्यमेव न संशयः। इयमाकाशगा गङ्गा यस्यां पुत्रं हुताशना जनयिष्यति देवानां सेनापतिमरिन्दमं। ज्येष्ठा शैलेन्द्रतुहिता मानयिष्यति तत्सुतम् उमायास्तद्बहुमतं भविष्यति न संशयः। तच्छ्रुत्वा वचनं तस्य कृतार्था रघुनन्दन प्रणिपत्य सुरा सर्वे पितामहमपूजयन्। ते गत्वा पर्वतं राम कैलासं धातुमण्डितम् अग्निं नियोजयामासु पुत्रार्थं सर्वदेवता। देवकार्यमिदं देवा संविदत्स्व हुताशना शैलपुत्र्यां महातेजो गङ्गायां तेज उत्सृज। देवतानां प्रतिज्ञाया गङ्गामभ्येतपावक गर्भं धारय वै देवी देवतानमिदं प्रियम्। अग्निस्तु वचनं श्रुत्वा दिव्यं रूपमधारयत् दृष्ट्वा तन्महिमानां सा समन्तादवकीर्यताम्। समन्ततस्तदा देवीमभ्यषिञ्चत पावक सर्वस्रोतां पूर्णानि गङ्गाय रघुनन्दन। तमुवाच ततो गङ्गा सर्वदेवपुरोगमम् आशक्ता धारणे देवा तव तेजा समुद्दतम्। दह्यमानाग्निना तेन सम्प्रव्यता चेतना अथा ब्रवीदिदं गङ्गां सर्वदेवहुताशना। इहा हैमवते पादे गर्भोऽयं सन्निवेश्यतां श्रुत्वा त्वग्निवचो गङ्गा तं गर्भमतिभास्वरम् उत्ससर्ज महातेजा स्रोतोभ्यो हि तदा नगा यदस्या निर्गतं तस्मात्तप्तजाम्बूनदनप्रभं काञ्चनं धरणिं प्राप्तं हिरण्यममलं शुभं ताम्रं कार्ष्णायसं चैव तैक्ष्ण्यदेव्याभ्यजायत। मलं तस्याभवत्तत्र पुसीनाकमेव च तदेतद्धरणिं प्राप्य नानाधातुरवर्धताम्। निक्षिप्तमात्रे गर्भे तु तेजोभिरभिरञ्जितं सर्वं पर्वतसन्नद्धं सौवर्णमभवद्वनं। जातरूपमिति ख्यातं तदा प्रभृतिराघव सुवर्णं पुरुषाव्याघ्र हताशनसमप्रभं। तृणवृक्षलतागुल्मं सर्वं भवति काञ्चनं तं कुमारं ततो जातं सेन्द्रा सह मरुद्गणाम्। क्षीरसम्भावनार्थाय कृत्तिका समयोजयन् ता क्षीरजातमात्रस्य कृत्वा समयमुत्तमं दधु पुत्रोऽयमस्माकं सर्वासामिति निश्चिता। ततस्तु देवता सर्वा कार्तिकेय इति ब्रुवन् पुत्रैस्त्रैलोक्यविख्यातो भविष्यति न संशयः। तेषां तद्वचनं श्रुत्वा स्कन्नं गर्भपरिस्रवे स्नापयन् परया लक्ष्म्या दीप्यमानं यथानलं स्कन्द इत्यब्रुवन् देवा स्कन्नं गर्भपरिस्रवात्। कार्तिकेयं महाभागं काकुत्स्थज्वलनोपमं प्रादुपूर्तं तथा क्षीरं कृत्तिकानामनुत्तमं षण्णां षडाननो भूत्वा जग्राहस्तनजम्पया गृहीत्वा क्षीरमेकाह्ना सुकुमारवपुस्तदा। अजयत्स्वेन वीर्येण दैत्यसैन्यगणान् विभु सुरसेनगणपतिमा ततस्तममलद्युतिम् अभ्यषिञ्चन् सुरगणा समेत्याग्निपुरोगमा एष ते राम गङ्गाया विस्तारोऽभिहितो मया। कुमारसम्भवश्चैव धन्या पुण्यस्तथैव च भक्तश्च या कार्तिकेये काकुत्सा भुवि मानव आयुष्मान् पुत्रपौत्रैश्च स्कन्दसालोक्यतं व्रजेत्। इत्यश्री श्रीमद् रामायणे वाल्मीकिये आदिकाव्ये बालकाण्डे कुमारोत्पत्तिर्नाम 37 सर्गः। श्रीकृष्णार्पणमस्तु। ॐ श्री शरवणभवाय नमः।